ಗಾಣಗಾಪುರ ಅದನ್ನು ಪ್ರಾಧಿಕಾರ ಮಾಡಬೇಕು ಅಂತೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಎಂ.ಬಿ. ಪಾಟೀಲ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆಗ್ಬೇಕು, ಅದು ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ಲಕ್ಷಗಟ್ಟಲೆ ಜನ ಬರ್ತಾರೆ. ಮತ್ತೆ ಈ ಆಮೇಲೆ ಎಲ್ಲಾನು ಒಂದೇ ಸಲ ತಗೊಳಕ್ಕಾಗಲ್ಲ. ತಗೊಳ್ತೀವಿ. ಹುಲಿಗಮ್ಮ ಹತ್ರ 1 ಕೋಟಿ ಜನ ಹೋಗ್ತಾ ಇದ್ರು. ರೇಣುಕಾ ಎಲ್ಲಮ್ಮ ಅಲ್ಲೂ 1 ಕೋಟಿ ಜನ ಹೋಗ್ತಾರೆ ಒಂದು ವರ್ಷಕ್ಕೆ. ಆಮೇಲೆ ಇದು ಕುಕ್ಕೆ ಸುಬ್ರಹ್ಮಣ್ಯ 1 ಕೋಟಿಗಿಂತ ಹೆಚ್ಚು ಜನ ಹೋಗ್ತಾರೆ. ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರು ಇತ್ತು. ಚಾಮುಂಡಿ ಬೆಟ್ಟ, ಆಮೇಲೆ MMLs ಇದೆಲ್ಲ ಕೂಡ ಪ್ರಾಧಿಕಾರಗಳು ಮಾಡಿದ್ವಿ. ಮುಖ್ಯ ಮಾಡಿಲ್ಲ, ಸುಬ್ರಹ್ಮಣ್ಯ ಮಾಡಿಲ್ಲ. ಇದನ್ನು ಎಲ್ಲ MLAs ಇಲ್ಲ, ಅದಕ್ಕೆಲ್ಲ ಸ್ವಲ್ಪ ಸರಿ ಮಾಡ್ಕೋಬೇಕಲ್ಲ. ಆಮೇಲೆ ನಾವು ಎಷ್ಟು ಹಾಕ್ಬೇಕು, ಆಮೇಲೆ KKRDB ಇಂದಾನು ಕೂಡ ಸ್ವಲ್ಪ ಹಣ ಕೊಡಿಸಿ ಅಂತ ಹೇಳಿದ್ದೀನಿ ಪ್ರಿಯಾಂಕ್ ಖರ್ಗೆ ಅವರಿಗೆ, ಅಜಯ್ ಸಿಂಗ್ ಅವ್ರಿಗೆ ಹೇಳಿದ್ದೀನಿ. ಈ ಭಾಗದ ಎಲ್ಲಾ ಶಾಸಕರು ಗಾಣಗಾಪುರ ಅಭಿವೃದ್ಧಿ ಆಗ್ಬೇಕು ಅಂತ 2 ಮೀಟಿಂಗ್ ಮಾಡಿದ್ದಾರೆ ಆಗ್ಲೇ. ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿದೆ. ಅವರು ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡ್ಬಂದು ಎಷ್ಟು ಹಣ ಬೇಕಾಗುತ್ತೆ ಅಂತ ಹೇಳಿ ಎಸ್ಟಿಮೇಟ್ ಎಲ್ಲ ಮಾಡಿಸಿಟ್ಟಿದ್ದಾರೆ. ಈಗ ಒಂದು ತೀರ್ಮಾನ ತಗೋಬೇಕಷ್ಟೇ. ಇವತ್ತು ಕೂಡ ಬಂದಂತ ಭಕ್ತರಿಗೆ ಉಳ್ಕೊಳ್ಳೋಕೆ ಒಂದು ವಸತಿ ನಿಲಯ ಅಂತ ಇಲ್ಲ, ಇದು ಇದೆ, ಎಲ್ಲ ರೆಡಿ ಆಗಿದೆ. ಬಟ್ ಅಲ್ಲಿ ಲಾಡ್ಜ್ ಮಾಫಿಯಾ ಅದನ್ನ ಇಂಪ್ರೂವ್ಮೆಂಟ್ ಮಾಡಕ್ ಬಿಡ್ತಾ ಇಲ್ಲ. ಈಗ ಹುಲಿಗಮ್ಮ, ಆಮೇಲೆ ರೇಣುಕಾ ಎಲ್ಲಮ್ಮ, ನಮ್ಮ ಮೈಸೂರು ಚಾಮುಂಡಿ ಬೆಟ್ಟ, ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಈಗೆಲ್ಲ ನಾನು ಬಂದ್ಮೇಲೆ ಎಲ್ಲರಿಗೂ ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡಿಕೊಟ್ಟಿದ್ದೀನಿ. ಆಮೇಲೆ ಅವರ ಹತ್ರನೂ ಹಣ ಇದೆ, ಸರ್ಕಾರ ಕೂಡ ಹಣದಲ್ಲಿ. ಆಮೇಲೆ ಆಂಜನೇಯ ಹುಟ್ಟಿದ ಪ್ರದೇಶ ಇದೆಯಲ್ಲ, ಅಂಜನಾದ್ರಿ ಬೆಟ್ಟ, ಸುಮಾರು ಹತ್ರ ಒಂದು 200 ಕೋಟಿ ಕೆಲಸ ನಡೀತಾ ಇದೆ ಅಲ್ವಾ. ಇದೆಲ್ಲ ಕೂಡ ನಾವು ಬಂದ್ಮೇಲೆ ಈ ಅಭಿವೃದ್ಧಿ ಕೆಲಸಗಳು ತಗೊಂಡಿದ್ದೀವಿ. BJP ಅವ್ರ ಕಾಲದಲ್ಲಿ ಯಾಕೆ ಮಾಡಲಿಲ್ಲ? ಮೊನ್ನೆ 4 ವರ್ಷ ಇದ್ರು, ಅದಕ್ಕಿಂತ 5 ವರ್ಷ ಇದ್ರು. ದೇವ್ರ ಹೆಸರಲ್ಲಿ ಮಾತ್ರ ಓಟ್ ಬೇಕು ಅವ್ರಿಗೆ, ಧರ್ಮದ ಹೆಸರಲ್ಲಿ ಓಟ್ ಬೇಕು. ದೇವ್ರ ಕೆಲಸನೂ ಮಾಡಲ್ಲ, ಧರ್ಮದ ಕೆಲಸನೂ ಮಾಡಲ್ಲ. ಅವರು ಸುಮ್ಮನೆ ಯಾಮಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ನಾವು ದೇವ್ರ ಕೆಲಸನೂ ಮಾಡ್ತೀವಿ, ಧರ್ಮದ ಕೆಲಸನೂ ಮಾಡ್ತೀವಿ, ದೇವಸ್ಥಾನಗಳ ಅಭಿವೃದ್ಧಿನೂ ಮಾಡ್ತೀವಿ. ದೇವಸ್ಥಾನಗಳು ಹೋಗೋ ಭಕ್ತಾದಿಗಳು ಕೂಡ ನಾವು ಸೌಕರ್ಯಗಳು ಮಾಡ್ಕೊಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು 2 ವರ್ಷದಲ್ಲಿ ನೋಡಿ, ನಾನು ಹೇಳಿದಂತ 4-5 ಪ್ರಮುಖ ಅಂದ್ರೆ ಲಕ್ಷಗಟ್ಟಲೆ ಜನ ಹೋಗ್ತಾರಲ್ಲ, ಆ ದೇವಸ್ಥಾನಗಳ ಮೂಲಭೂತ ಸೌಕರ್ಯ ಖಂಡಿತವಾಗ್ಲಿ ಆಗುತ್ತೆ. ಗಾಣಿಗಾಪುರದ್ದು ಕೂಡ ಒಂದು ತೀರ್ಮಾನ ತಗೊಳ್ತೀವಿ.